ನಾವು ಸತ್ಯವೇದದಿಂದ ನೀವು ಯಾವ ರೀತಿಯಲ್ಲಿ, ಯಾವ ಮಾರ್ಗದಲ್ಲಿ, ಯಾರ ಮೂಲಕವಾಗಿ, ಯಾರನ್ನು ಹಿಂಪಾಲಿಸಿ ಹೇಗೆ ಜೀವಿಸ್ತೀರಿ ಎಂಬುದನ್ನ ಗ್ರಹಿಸಿಕೊಂಡು ಅದರಲ್ಲಿ ನಮ್ಮ ರಕ್ಷಣೆ ಆಗಿರುವ ಯೇಸುವಿನ ಮಾರ್ಗದಲ್ಲಿ ನಡೆಯುವುದು ಹೇಗೆ ಎಂಬುದನ್ನ ಪೂರ್ಣವಾಗಿ ಅರಿತುಕೊಳ್ಳೋದಕ್ಕೆ ಇರುವಂತಹ ಸತ್ಯಾಂಶಗಳಲ್ಲಿ ಒಂದು ವಾಕ್ಯದಲ್ಲಿರುವಂತಹ ಸತ್ಯಾಂಶ ಬೈಬಲಲ್ಲಿ ಅದನ್ನು ಓದ್ಬಿಡೋಣ. ಸೆಂಟ್ ಜಾನ್ ಚಾಪ್ಟರ್ 14 ವರ್ಸ್ 6. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಅಲ್ಲೇಲೂಯಾ. ಮತ್ತೆ ಚದುಮ యేసు నేనే మార్గమును సత్యమును జీవమును నా ద్వారానే తప్ప ఎవడును ತಂದೆ యొద్దకు ರಾಡು. ನಾನೇ ಮಾರ್ಗವೂ ಆಗಿರ್ತೇನೆ. ನಾನಲ್ಲದೆ ಯಾರು ನನ್ನ ತಂದೆಯಾಗಿರುವ ದೇವರ ಬಳಿಗೆ ಬರುವುದಿಲ್ಲ. ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ನೇರವಾಗಿ ತನ್ನ ಶಿಷ್ಯರಿಗೆ, ತನ್ನ ಹಿಂಪಾಲಿಸಿದ ಜನರಿಗೆ, ಅಥವಾ ಇವತ್ತು ದೇವರ ಸಭೆಯಾಗಿರುವ ನಮಗೆ, ಆತನು ದೇವರ ರಕ್ಷಣೆ ಹೊಂದುವ ಎಲ್ಲರಿಗೆ ಹೇಳುವ ಒಂದು ಸತ್ಯಾಂಶ ಅಂದ್ರೆ, ಯೇಸು ಹೇಳಿದ್ದು ನಾನೇ ಮಾರ್ಗವು. ಸೆಕೆಂಡ್, ನಾನು ಹೇಳಿರುವಂತ, ನಾನು ಬರೆಸಿಕೊಟ್ಟಿರುವಂತ, ನಾನು ಇದರಲ್ಲಿ ಕೊಟ್ಟಿರುವಂತ ಈ ಸತ್ಯವೇದಲ್ಲಿರುವಂತ ಸತ್ಯವೇ. ಈ ಸತ್ಯವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಆಗಲಿ, ಬೇರೆ ರೀತಿಯಲ್ಲಿ ಆಗಲಿ ಯಾರು ದೇವರ ರಾಜ್ಯಕ್ಕೆ ಹೋಗಲ್ಲ. ಅಲ್ಲೇಲೂಯಾ. ಆದರೆ ಈ ದಿನಗಳಲ್ಲಿ ನಾವು ಮೊದಲಾಗಿ ಎಲ್ಲಿ ಬರ್ತೀವಿ ಎಂಬುದನ್ನು, ಈಗ ಯೇಸು ಮೇಲೆ ವಿಶ್ವಾಸ ಇಟ್ಟು ರಕ್ಷಣೆ ಹೊಂದಿದ್ವಿ, ದೇವ್ರ ಮಕ್ಕಳಾದ್ವಿ. ಈಗ ನಾವು ಎಲ್ಲಿ ಬಂದಿದ್ವಿ? ಬೈಬಲ್ ಏನ್ ಹೇಳ್ತಾ, ಆ ರಕ್ಷಣೆ ಮಾರ್ಗದಲ್ಲಿ ಬಂದವನ್ನ ದೇವರ ಫಸ್ಟ್ ಎಲ್ಲಿ ತಗೊಂಬಂದು ಸೇರಿಸ್ತಾರಂತೆ? ಸಭೆ. ಹಾಗಾದ್ರೆ ಕ್ರೈಸ್ತರ ಮಾರ್ಗ ಎಂಬುದು ಸಭೆಯ ಮಾರ್ಗ. ಪ್ರತಿ ಪರಲೋಕ ರಾಜ್ಯಕ್ಕೆ ಕರೆಯಲ್ಪಟ್ಟವರು ಪರಲೋಕ ರಾಜ್ಯ ಎಂಬ ದೇವರ ರಾಜ್ಯಕ್ಕೆ ಸೇರಬೇಕೆಂಬುದಾಗಿ ಅಪೇಕ್ಷೆ ಪಡುವವರು, ಅಥವಾ ನಾನು ನಿತ್ಯವಾಗಿ ರಾಜ್ಯಕ್ಕೆ ಹೋಗ್ಬೇಕೆಂಬುದಾಗಿ ಪ್ರಯಾಸ ಪಟ್ಟು ಯೇಸುವಿನ ದೇವರಾಗಿ ಒಪ್ಪಿಕೊಂಡವರಿಗೆ ಬೈಬಲ್ ಹೇಳ್ತದೆ, ಯೇಸುವೆ ಮಾರ್ಗವಂತ ಹೇಳುವಾಗ ಆ ಮಾರ್ಗ ರಕ್ಷಣೆ ಮಾರ್ಗ. ಆ ರಕ್ಷಣೆ ಮಾರ್ಗ ಎಂಬುದು ಸಭೆಯ ಮೂಲಕವಾಗಿ ಉಪದೇಶದಲ್ಲಿ ಹೋಗುವಂತ ಮಾರ್ಗ. ನನಗೆ ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿ. ಯಾಕೆ ಇದು ಅತಿ ಶ್ರೇಷ್ಠ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಭೂಮಿಯಲ್ಲಿ ಇದ್ದಾಗ ಹೇಳಿದ್ರು ನಾನೇ ಮಾರ್ಗವು. ತಾನು ಹಾದುಕೊಂಡು ಕರೆಯಪಟ್ಟ ಶಿಷ್ಯರು, ಹಾದುಕೊಂಡ ಜನರನ್ನ ಭೂಮಿಯಲ್ಲಿ ಬೇಕಾದ್ರೆ ಅವ್ರಿಗೆ ಹೇಳಿದ್ರು, ಒಂದು ಕೆಲಸ ಮಾಡಿ, ನನ್ನ ಮಾರ್ಗವನ್ನು ಸರಿಯಾಗಿ ತಿಳ್ಕೋಬೇಕಂದ್ರೆ ಫಸ್ಟ್ ನೀವೇನ್ ಮಾಡಬೇಕು? ನನ್ನನ್ನ ಪ್ರೀತಿ ಮಾಡಬೇಕು. ಅದು ಹೆಂಗೆ? ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ಯಾರು? ನೂತನ ಸೃಷ್ಟಿ ಆಗಬೇಕು. ನೂತನ ವ್ಯಕ್ತಿ ಅಲ್ಲ, ಸೃಷ್ಟಿ. ಇವತ್ತು ವಿಶ್ವಾಸಿಗಳು, ಸಭೆಗಳು, ದೇವಜನ ಏನ್ ಮಾಡ್ತಾರೆ ಗೊತ್ತಾ? ನೂತನ ವ್ಯಕ್ತಿ ಆಗ್ತಾರೆ, ಅಥವಾ ಸೃಷ್ಟಿ ಆಗಲ್ಲ. ಸೃಷ್ಟಿಗೂ ವ್ಯಕ್ತಿಗೆ ಏನು ಅರ್ಥ ಗೊತ್ತಾ? ಸೃಷ್ಟಿ ಎಂಬುದು ಇಲ್ಲದೆ ಇರುವುದನ್ನ ಒಂದನ್ನು ರೂಪಿಸೋದು. ಅರ್ಥ ಮಾಡ್ಕೊಳ್ಳಿ. ಹೊಸಬರು ಎಂದು ಹೇಳೋದು ನಾವು ಇರುವುದನ್ನ ಶುದ್ಧಪಡಿಸಲು ಹೊಸದಾಗಿ ಮಾಡಿಕೊಳ್ಳೋದು. ಈಗ ವಿಶ್ವಾಸ ಕ್ರಿಸ್ತ ಜೀವನ ಹೆಂಗಿದಮ್ಮ? ನಾವಿರೋ ವಿಶ್ವಾಸ ಹಂಗಿರ್ತೀವಿ. ಆ ಗುಣಗಳೆಲ್ಲ ಇರೋದೆಲ್ಲ ಅಲ್ಲೇ ಈ ಒಳಗೆ ಇರುತ್ತೆ. ನಮ್ಮ ಗುಣ ಸ್ವಭಾವ ಇಲ್ಲಿ ಇರುತ್ತೆ. ಅದೇನ್ ಮಾತು ಗೊತ್ತಾ? ಯೇಸು ರಕ್ತದ ಒಂದ್ಸಾರಿ ತೊಳಿತೀವಿ, ಶುದ್ಧ ಮಾಡ್ತೀವಿ. ಪ್ರಾರ್ಥನೆಯಿಂದ ಶುದ್ಧ ಮಾಡ್ತೀವಿ. ದೇವರ ಆದ ಕುತ್ಕೊಂಡು ಸಮರ್ಪಿಸಿಕೊಂಡು ಶುದ್ಧ ಮಾಡಿಕೊಂತೀವಿ.
ಶುದ್ಧ ಮಾಡಿಕೊಂಡು ದೇವರೇ ಇವತ್ತೆಲ್ಲ ನಮ್ಮನ್ನು ಶುದ್ಧ ಮಾಡಿಬಿಡು, ನಮ್ಮನ್ನು ಪರಿಶುದ್ಧ ಮಾಡು, ನಮ್ಮನ್ನು ಶುದ್ಧ ಮಾಡು. ಯಾರಾದರೂ ನಾನು ಒಂದು ನೂತನ ಸೃಷ್ಟಿಯಾಗಿ ಮಾಡು ಅಂತ ಕೇಳಿದವರಮ್ಮ. ಆದರೆ ಕ್ರಿಸ್ತನಲ್ಲಿ ಇರುವಂತ ವ್ಯಕ್ತಿಯಾಗಿದ್ದರೆ ಅವರು ನೂತನ ಸೃಷ್ಟಿ ಆಗ್ತಾರೆ. ಇದನ್ನು ಬೋಧಿಸುವ ಮಾರ್ಗವೇ ಕ್ರಿಸ್ತನ ಮಾರ್ಗ. ನನ್ನಲ್ಲಿ ಹೇಳ್ರಿ, ಕ್ರಿಸ್ತನ ಮಾರ್ಗ ಅಂತ. ಅದಕ್ಕೆ ನಾನು ನಿಮ್ಮನ್ನು ತರ್ತೀನಿ. ಮೊದಲನೇ ಸಭೆಯಲ್ಲಿ ಅವ್ರು ಬಂದ ಮಾರ್ಗ ಕ್ರಿಸ್ತನ ಮಾರ್ಗ. ಅಪೊಸ್ತಲರಲ್ಲಿ 2ನೇ ಅಧ್ಯಾಯ. ಆದರೆ ಆ ರಕ್ಷಣೆ ಎಂಬ ವಿಶ್ವಾಸ ಮಾರ್ಗದಲ್ಲಿ ಬಂದರೆ ಬೈಬಲ್ ಅವರನ್ನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅವರು ಕ್ರಿಸ್ತನ ಒಳಗೆ ಬಂದವರು. ಇವರು ಎಲ್ಲಿ ಬಂದವರು? ಆ ಕ್ರಿಸ್ತನ ಒಳಗೆ ಬಂದಿದ್ದ ಅರ್ಥ ಏನು? ಸಭೆ ಒಳಗೆ ಬಂದವರು. ಸಭೆ ಒಳಗೆ ಬಂದ್ರೆ ಏನರ್ಥ? ಆ ಸಭೆಯ ನಿಯಮ ಪ್ರಮಾಣಗಳಿಗೆ ಒಳಪಟ್ಟು ನಡೆಯುವಂತರಾಗಿ ನಡಿಬೇಕೆಂಬುದಕ್ಕೋಸ್ಕರವಾಗಿ ದೇವರು ಅವರನ್ನು ಆ ರಕ್ಷಣೆ ಎಂಬ ಮಾರ್ಗದಲ್ಲಿ ತಂದು ಅವರನ್ನು ನೂತನ ಸೃಷ್ಟಿ ಮಾಡೋದಕ್ಕೆ ತಂದಿರೋದು. ನಾವೇನ್ ಮಾಡ್ತೀವಿ? ಜಗಳ, ಹೊಟ್ಟೆಗಿಚ್ಚಿ, ಒಬ್ರು ಕಂಡ್ರೆ ಒಬ್ಬರು ಆಗಲ್ಲ, ಒಬ್ರು ಕಂಡ್ರೆ ಒಬ್ಬರು ವಿರೋಧ, ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತೆ ಸೊಸೆ, ಇದೆಲ್ಲ ಒಬ್ಬರ ಮೇಲೆ ಒಬ್ಬರು ಜಗಳ, ಒಬ್ಬರಿಗೆ ವಿರೋಧವಾಗಿ ಮಾತು, ಇದೆಲ್ಲ ಪ್ರಪಂಚದಲ್ಲಿತ್ತು ಅಲ್ವಾ? ಈ ನಾವು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ಕ್ರಿಸ್ತನಲ್ಲಿ ಕ್ರಿಸ್ತ ಸಭೆಯ ಒಳಗೆ ಬಂದ್ಬಿಡಿ. ಈಗ ಬಂದ್ಮೇಲೆ ಏನಾಗ್ಬೇಕೀಗ? ನೂತನ ಶಿಷ್ಯ ಆಗ್ಬೇಕು. ಆಗಿದೀವ? ಮತ್ತೆ ಅದೇ ಅಕ್ಕ ತಂಗಿ ಹತ್ರ ಮಾತಾಡಲ್ಲ, ಅಣ್ಣ ತಮ್ಮನ ಹತ್ರ ಮಾತಾಡಲ್ಲ, ಕೆಲಸ ಗಂಡ ಹೆಂಡತಿ ಮಾತಾಡಲ್ಲ, ಕೆಲಸ ಅತ್ತೆ ಸೊಸೆ ಮಾತಾಡಲ್ಲ. ಎಲ್ಲಿದ್ದೀವೀಗ? ಅಲ್ಲಿ ಏನ್ ಮಾಡ್ತಾ ಇದೀವೋ ಅದನ್ನ ಇಲ್ಲಿ ಬಂದು ಮಾಡ್ತೀವಿ. ಈಗ ನೀವು ನೂತನವಾಗಿರೋ ಇಲ್ಲ ನೂತನ ಸೃಷ್ಟಿ ಆಗಿರೋ ಅಥವಾ ಕ್ರಿಸ್ತನ ಮಾರ್ಗದಲ್ಲಿ ಇದ್ದೀರೋ, ಆಗಿದೆ ಏನಾದ್ರು? ನೂತನ ಸೃಷ್ಟಿಯ ಬದಲು ಕ್ರಿಸ್ತನ ಮಾರ್ಗ, ಹೊಸಬರಾಗಿ ನಡ್ಕೊಳ್ಳಬೇಕೆಂಬ ಆಜ್ಞೆ ನಿಯಮ ನಮ್ಮ ಮೇಲೆ ಇರುವುದರಿಂದ ಅದು ನೂತನ ಸೃಷ್ಟಿ ಆಗುವುದಕ್ಕೆ ಬೇಕಾಗಿರುತ್ತೆ ನಡೆ. ಪೂರ್ವ ಸ್ಥಿತಿ ಹೋಗ್ಬೇಕು. ಏನು ಹೋಗ್ಬೇಕು? ಪೂರ್ವ ಸ್ಥಿತಿ ಅಂದ್ರೆ ಇದುವರೆಗೆ ನಮ್ಮಲ್ಲಿರುವಂತ ಗುಣ ಸ್ವಭಾವ ಏನಿದೆಯೋ ಅದು ನಮ್ಮನ್ನು ಬಿಟ್ಟು ಹೋಗ್ಬೇಕು. ಎರಡನೇದಾಗಿ ನೂತನವಾಗಿರುವ ಒಂದು ಸ್ವಭಾವವು ನಮ್ಮಲ್ಲಿ ಸೃಷ್ಟಿ ಆಗಬೇಕು. ಅದು ಯಾರ ಸ್ವಭಾವ ಅಂದ್ರೆ ಅವ್ರ ಸ್ವಭಾವ, ಇವ್ರ ಸ್ವಭಾವ, ಅವ್ರ ಸ್ವಭಾವ, ಇವ್ರ ಸ್ವಭಾವ, ಅವ್ರದ್ದು ಇವರಲ್ಲಿ ಮಿಕ್ಸ್, ಇವ್ರು ಅವ್ರದಲ್ಲಿ ಮಿಕ್ಸ್ ಅಲ್ಲ. ಒಂದೇ ಒಂದು ನಮ್ಮ ಸ್ವಭಾವ ಎಲ್ಲ ಹೋಗ್ಬಿಡ್ಬೇಕು, ಅವ್ರ ಸ್ವಭಾವ ಮಾತ್ರ ಬರಬೇಕು. ಸತ್ಯದ ಏನ್ ಹೇಳ್ತಾ ಗೊತ್ತಾ? ನಮ್ಮ ಗುರಿ, ನಮ್ಮ ದೃಷ್ಟಿ, ನಮ್ಮ ತೀರ್ಮಾನ, ನಮ್ಮ ಹೋರಾಟ ನಾವು ನಿತ್ಯ ಜೀವನ ಸೇರಬೇಕು. ಅಲೇಲಿಯಾ, ಅಲೇಲಿಯಾ. ಯೇಸು ಸ್ವಾಮಿ ಇದ್ರ ಬಗ್ಗೆ ಹೇಳಿದ್ದಾರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯಾಗಿರುವ ದೇವರ ಬಳಿಗೆ ಪರಲೋಕ ರಾಜ್ಯಕ್ಕೆ ಬರಲ್ಲ. ಒಂದಲ್ಲ, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತ ಆಸೆ ಇರುವವರು ದೇವರಲ್ಲಿ, ದೇವರ ಸಭೆಯಲ್ಲಿ ಕರೆಕ್ಟಾಗಿ ನಡೆದು ಪರಲೋಕ ರಾಜ್ಯ ಬಂದ್ರೆ ಸಾಕು. ಸತ್ಯದ ಹೇಳ್ತಾನೆ. ಇಲ್ಲಿ ನಾವು ಗಮನಿಸೋಣ, ಯೇಸು ನಾನೇ ಮಾರ್ಗವು ಅಂತ ಹೇಳಿದ್ರಲ್ಲ, ಆ ಮಾರ್ಗವು ಅಂದ್ರೆ ನಾವು ಆ ಮಾರ್ಗದಲ್ಲಿ ನಡೆಯುವಾಗ ಹೆಂಗೆ ನಡಿಬೇಕು ಅಂತ ಹೇಳಿದ್ರೆ, ಮೊದಲಾಗಿ ನಮ್ಮ ಪಾಪಗಳಿಗೆ ಪರಿಹಾರ ಮಾಡ್ಕೋಬೇಕು. ಏನ್ ಮಾಡ್ಬೇಕು? ಅಪೊಸ್ತಲರಿಗೆ 2ನೇ ಅಧ್ಯಾಯ ಬರುತ್ತೆ, ನಿಮ್ಮ ಪಾಪಗಳು ಪರಿಹಾರವಾಗಲಿಕ್ಕೋಸ್ಕರವಾಗಿ. ಪರಿಹಾರ ಆಗೋದು ಹೆಂಗ್ ಗೊತ್ತಾ? ಅದು ಪೂರ್ಣವಾಗಿ ನಮ್ಮಿಂದ ದೂರ ಹೋಗ್ಬಿಡೋದು, ನಮ್ಮನ್ನು ಬಿಟ್ಟು. ಅಂದ್ರೆ ಬೈಬಲ್ ಹೇಳ್ತದೆ,
ಪಾಪ ಪರಿಹಾರಕ್ಕೋಸ್ಕರವಾಗಿ ನಿಮ್ಮಲ್ಲಿ ಪ್ರತಿ ಒಬ್ಬರು ದೇವರ ಕಡೆಗೆ ತಿರುಗಿಕೊಂಡು, ಅಪೊಸ್ತಲರು 2:38 ವಾಕ್ಯ, ಯೇಸು ಕ್ರಿಸ್ತನ ಮೇಲೆ ಹೆಸರಿನ ಮೇಲೆ ನೋಡಿ ದೀಕ್ಷಾಸ್ನಾನ ಮಾಡಿಸಿಕೊಂಡು, ಆಗ ನೀವು ಪವಿತ್ರಾತ್ಮನಾಗಿರುವ ಆ ವರವನ್ನು ಪಡೆದುಕೊಳ್ಳೋದಕ್ಕೂ ನಿಮ್ಮ ಪಾಪಗಳು ಪರಿಹಾರವಾಗೋದಕ್ಕೂ. ಅಂದರೆ ನಾವು ಸಭೆಯಲ್ಲಿ ಬಂದ ಉದ್ದೇಶ ಏನು? ಪಾಪ ಪರಿಹಾರವಾಗಬೇಕು. ಸೆಕೆಂಡ್ ಏನಾಗಬೇಕು? ಪರಿಶುದ್ಧಾತ್ಮ ವರ ನಮಗೆ ಬೇಕು. ಯಾಕಂದ್ರೆ ಅಪೊಸ್ತಲರು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರಬೇಕು. ಇರಿ, ನೆಕ್ಸ್ಟ್ ನಿಮಗೆ ಬಲ ಹೊಂದಿಕೊಳ್ಬೇಕು. ಅದಕ್ಕೆ ನೀವೆಲ್ಲಿರ್ಬೇಕು? ಯೆರೂಸಲೇಮಿನಲ್ಲಿರ್ಬೇಕು. ಯೆರೂಸಲೇಮ್ ಎಂಬುದು ದೇವರು ಭೂಮಿಗೆ ಇಳಿದು ಬಂದ, ದೇವರು ತನಗೋಸ್ಕರ ಒಂದು ಆಲಯವನ್ನು ಕಟ್ಟಿದ್ದ ಆಲಯ ಇರುವಂತಹ ಸ್ಥಳ. ಆದರೆ ದೇವರು ಹೇಳ್ತಾರೆ, ನನ್ನ ಮಾರ್ಗವಂತ ಹೇಳೋದು ನಾನೇ ಮಾರ್ಗ ಅಂತ ಹೇಳಿದ್ದು ನನ್ನ ಸಭೆ. ಆಗ ಕ್ರಿಸ್ತನ ಮಾರ್ಗ ಎಂಬುದು ಸಭೆಯ ಉಪದೇಶದ ಮಾರ್ಗ, ಸಭೆಯ ಪ್ರಮಾಣ ನಿಯಮಗಳ ಮಾರ್ಗ, ಸಭಾ ಸೇವಕ ನಮಗೆ ಬೋಧಿಸುವ ಮಾರ್ಗ, ನಾವು ಸಭೆಯಲ್ಲಿ ಉತ್ತಮರಾಗಿ ನಂಬಿಕಸ್ಸಾಗಿ ನಿಂತು ನಡಿಬೇಕಾದ ಮಾರ್ಗ, ನಾವು ಸಭೆಯಲ್ಲಿ ಪ್ರಾರ್ಥನೆ ಇರಬೇಕು, ಉಪವಾಸ ಇರಬೇಕು, ಆರಾಧನೆ ಇರಬೇಕು, ಕಾಣಿಕೆ ಇರಬೇಕು, ಕರ್ತನ ಸೇವೆ ಸಭೆಯಲ್ಲಿ ಇರಬೇಕು. ಇಷ್ಟಿದ್ರೆ ನಾವೆಲ್ಲಿದ್ದೀವಿ ಅಂತ? ಕ್ರಿಸ್ತನಲ್ಲಿ. ಈಗ ನಾವು ಕ್ರಿಸ್ತನ ಮಾರ್ಗದಲ್ಲಿ ಇದ್ದೀವಿ ಅಂದ್ರೆ ಇಷ್ಟಿರ್ಬೇಕಂತೆ. ಈಗ ಎಷ್ಟು ಜನರು ಇದರಲ್ಲೆಲ್ಲ ಕರೆಕ್ಟ್ ಆಗಿದ್ದೀವಿ? ಎಷ್ಟು ಜನರಿದ್ದೀವಮ್ಮ? ನಾವು ತುಂಬಾ ಸಮಯ ಹೇಳ್ತೀವಿ, ದೇವರು ನಮಗೆ ಅದು ಮಾಡಬೇಕು, ನಮಗೆ ಇದು ಮಾಡಬೇಕು, ಅದು ಹಂಗ ಕರೆಕ್ಟ್. ದೇವರು ಎಲ್ಲ ಮಾಡಕ್ಕೆ ರೆಡಿ ಇದ್ದಾರೆ. ಅವರ ಹತ್ರ ಯಾವ ಕೊರತೆನೂ ಇಲ್ಲ. ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆ ಯಾವುದು ತಡೆನೂ ಮಾಡಲ್ಲ, ಯಾವುದನ್ನು ಮಾಡದೆ ಹೋಗಲ್ಲ, ಯಾರನ್ನು ಕೈ ಬಿಡಲ್ಲ. ನೀವು ಹೇಗಿದ್ದೀರಿ ನೋಡಿ. ಯೇಸು ಹೇಳ್ತಾರೆ, ನಾನೇ ಮಾರ್ಗವು. ಬೈಬಲಲ್ಲಿ ಯೇಸುವಿನ ಮಾರ್ಗ ಇದೆ. ಈ ಪೂರ್ತಿ ಬೈಬಲಲ್ಲಿ ತುಂಬಾ ಮಾರ್ಗಗಳಿದೆ. ನಾನು ಅದನ್ನ ಮೊದಲಾಗಿ ಕೆಲವು ಮಾರ್ಗಗಳನ್ನು ಹೇಳಿ, ಕೆಲವು ಮಾರ್ಗಗಳಿಗೆ ತಕ್ಕ ವಯಸ್ಸನ್ನು ಬೈಬಲ್ ನಿಮಗೆ ವಾಕ್ಯ ಕೊಡ್ತೀನಿ. ಮೊದಲಾಗಿ ದೇವರು ನಮಗೆ ಕೊಟ್ಟಿರುವಂತ ಸಭೆಗೆ ವಿಶ್ವಾಸಿನಿಯ ದೇವರು ಮಾಡಿಕೊಟ್ಟಿರುವಂತ ಮಾರ್ಗ ಇದೆಯಲ್ಲ, ಅದು ಯೋಗನಾನ್ ಬರೆದ ಸುವಾರ್ತೆ 14:6ನೇ ವಾಕ್ಯದಲ್ಲಿ ಪೂರ್ಣವಾಗಿ ಓದಿ. ಯೇಸು ಅವರಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ. ಅಪೊಸ್ತಲರು 4ನೇ ಅಧ್ಯಾಯ 12ನೇ ವಾಕ್ಯ. ಬರಬೇಕಾಗಿರುವ ರಕ್ಷಣೆ ಒಂದಲ್ಲ ಹೇಳ್ರಿ. ಈಗ ನಾವೆಲ್ಲಿ ಬಂದಿದ್ದೀಮ್ಮ? ಫಸ್ಟ್ ಕ್ರಿಸ್ತನ ಮಾರ್ಗ ಎಂಬುದು 2 ಭಾಗ ಇದೆ. ಇದನ್ನು ಹೇಳಿ ನಾವು ಮುಂದಿನ ಬೇರೆ ಮಾರ್ಗ ಕೊಟ್ಟು ಹೇಳ್ತೀನಿ. ಕ್ರಿಸ್ತನ ಮಾರ್ಗ ಎಂದು ಹೇಳುವುದು ಮೊದಲನೇದಾಗಿರುವ ಭಾಗ ರಕ್ಷಣೆಯ ಮಾರ್ಗ, ವಿಶ್ವಾಸ ಮಾರ್ಗ, ಅಥವಾ ಸಭೆ ಒಳಗೆ ದೇವರನ್ನು ತಂದು ಇಡುವಂತ ಮಾರ್ಗ. ಈ ವಾಕ್ಯ ಏನು ತಗೋದ್ಬಿಡಿ. ಬರಬೇಕಾಗಿರುವ ರಕ್ಷಣೆ, ಆದರೆ ರಕ್ಷಣೆ ಮಾರ್ಗದಲ್ಲಿ ಇರುವವರನ್ನ ಸಭೆಯಲ್ಲಿ ಬಂದು ಸೇರಿಸಿದ ಮೇರೆಗೆ ಇವರಿಗೆ ಒಂದು ರಕ್ಷಣೆ ಬರುತ್ತದೆ. ಆಗ ರಕ್ಷಣೆ ಏನಾಯ್ತು? ಈಗ 2 ಭಾಗ ಆಯ್ತು.
ಬರಬೇಕಾಗಿರುವ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಹ, ಆ ಹೆಸರಿನಿಂದಲೇ ಹೊರತು ಹ, ಆಕಾಶದ ಕೆಳಗೆ ಹ, ಮನುಷ್ಯರೊಳಗೆ ಹ, ಕೊಡಲ್ಪಟ್ಟಿರುವ ಹ, ಬೇರೆ ಯಾವ ಹೆಸರಿನಿಂದಲೂ ಹ, ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿ. ಪ್ರವೇಶಲು ಇದು ಯಾರು ಕೇಳಿರೋದು? 5,000 ಜನ ವಿಶ್ವಾಸಿರಾದ ಮೇಲೆ ಹೇಳಿರೋದು. ಬೈಬಲ್ ಅದಕ್ಕೆ ಇನ್ನೊಂದು ವಾಕ್ಯ ಕೊಡಗಿದೆ, ಓದ್ಬಿಡಿ ಯಾರಾದ್ರು. ಯೂದ ಪುಸ್ತಕದಲ್ಲಿ 3ನೇ ವಾಕ್ಯ. ಪ್ರಿಯರೇ, ಹ್ಮ್. ನಮಗೆ ಉದುವಾಗಿರುವ ಹ್ಮ್. ರಕ್ಷಣೆಯ ವಿಷಯದಲ್ಲಿ ಹ. ನಿಮಗೆ ಬರೆಯುವುದಕ್ಕೆ ಹ. ಪೂರ್ಣಾಸಕ್ತಿಯಿಂದ ಹ. ಪ್ರಯತ್ನ ಮಾಡುತ್ತಿದ್ದಾಗ ಹ. ದೇವ ಜನರಿಗೆ ಹ. ಶಾಶ್ವತವಾಗಿರುವಂತೆ ಹ. ಒಂದೇ ಸಾರಿ ಒಪ್ಪಿಸಲ್ಪಟ್ಟ ಹ. ವಿಶ್ವಾಸವನ್ನು ಹ. ಕಾಪಾಡಿಕೊಳ್ಳುವುದಕ್ಕೆ ಹ. ನೀವು ಹೋರಾಡಬೇಕೆಂದು ಆ. ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ನಿಮ್ಮ ವಿಶ್ವಾಸ ಓಟದಲ್ಲಿ ಆ ವಿಶ್ವಾಸ ಪೂರ್ಣವಾಗಿ, ಆ ರಕ್ಷಣೆ ಪೂರ್ಣವಾಗಿ ದೇವರಾಜ್ ಹೋಗ್ಬೇಕಲ್ಲ, ಅದಕ್ಕೆ ನೀವು ಒಂದು ಹೋರಾಟ ಮಾಡಬೇಕು. ಅದು ಯಾವಾಗ ಬರುತ್ತೆ? ಅದು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟ ಮೇಲೆ ಸ್ಟಾರ್ಟ್ ಆಗುತ್ತೆ. ಆಗ ರಕ್ಷಣೆ ಮಾಡಿದ ಸೆಕೆಂಡ್ ಸ್ಟೆಪ್ ಏನು? ಈಗ ನಾವು ಹೋಗುವಂತ ಹೇಳಿ ತಡೆ ಇದೆ, ವೈರಿಗಳ ತಡೆ ಇದೆ, ವಿರೋಧಿಗಳು ನಮ್ಮ ಮೇಲೆ ಹಾಕಿರುವ ಅಪಮಾನಗಳಿದೆ, ಅವಮಾನಗಳಿದೆ, ಸಾಲಗಳಿದೆ, ಸುಮ್ಮನೆ ನಮ್ಮ ಮೇಲೆ ಹಾಕಿರುವ ಭಾರಗಳಿದೆ. ವಿಶ್ವಾಸ ಜೀವನದಲ್ಲಿ ಅಯ್ಯೋ ವಿಶ್ವಾಸದ ದೇವರ ಮಕ್ಕಳಾಗಿ ಹೋರಾಟ ಮಾಡ್ಬೇಕಮ್ಮ. ಯೇಸು ಹೇಳಿದ್ದು, ನನ್ನ ಮಾರ್ಗ ಇದೆಯಲ್ಲ ಅದು ರಕ್ಷಣೆ ಮಾರ್ಗ, ಅದು ಸಭೆಯೊಂದಿಗಿರುವ ಮಾರ್ಗ, ಅದು ಪ್ರಾರ್ಥನೆಯ ಮಾರ್ಗ, ಅದು ವಿಶ್ವಾಸದ ಮಾರ್ಗ, ಅದು ಜಯ ಹೊಂದುವ ಮಾರ್ಗ, ಅದು ಹೋರಾಟಗಳ ಮಾರ್ಗ, ಅದರಲ್ಲಿ ಮರ್ಯಾದೆ ಕ್ರಮ ಇರುವಂತ ಮಾರ್ಗ. ನಾವು ಕರೆಕ್ಟ್ ಆಗಿ ನಡೆದ್ರೆ ನಮ್ಮನ್ನು ಸ್ಟೆಪ್ ಸ್ಟೆಪ್ ಆಗಿ ಮೇಲಕ್ಕೆ ತೆಗೆದುಕೊಂಡು ಹೋಗುವ ಮಾರ್ಗ. ದೇವರು ಹೇಳ್ತಾರೆ, ನಾನು ಮಾರ್ಗ, ನನ್ನ ಮಾರ್ಗದಲ್ಲಿ ನೀವು ಎಲ್ಲಿದ್ದೀರಿ ನೋಡಿ. ಯೇಸುವಿನ ಮಾರ್ಗ. ಆಗ ಯೇಸು ಹೇಳಿದ್ರು, ಆಗ ಬೈಬಲ್ ಏನೇನು ಮಾರ್ಗ ಇದೆ ಪಾಸ್ಟೆ? ತುಂಬಾ ಇದೆ. ನಾನು ಒಂದೆರಡು ಮಾರ್ಗ ನಿಮ್ಮನ್ನ ನೆನಪುತ್ತೇನೆ. ದೇವರು ಹೇಳ್ತಾರೆ, ಈ ಮಾರ್ಗವನ್ನ ಏನ್ ಹೇಳ್ತಾರೆ ನೋಡೋಣ. ಯೆಹೋಶುವ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯದ ಓದಿ. ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಜೀವಮಾನವಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲಲಾರನು. ನಾನು ಮೋಶೆ ಸಂಗಡ ಇದ್ದಾಗೆ ನಿನ್ನ ಸಂಗಡ ಇರ್ತೀನಿ. ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ಸ್ಥಿರ ಚಿತ್ತನಾಗಿರು, ಧೈರ್ಯವಾಗಿರು. ದೇವರು ಪ್ರತಿ ದೇವ ಜನ ಜೊತೆ ಹೆಂಗಿತಾರಂತೆ? ಮೋಶೆ ಸಂಗಡ ಇದ್ದಾಗೆ ನಿಮ್ಮ ಸಂಗಡ ಇರ್ತೀನಿ. ಸರಿ, ಈಗ ನೆಕ್ಸ್ಟ್ ಮೋಶೆ ನನ್ನ ಸೇವಕನಾಗಿರೋ ಮೋಶೆ ನ್ಯಾಯ ಪ್ರಮಾಣವನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ಹೋಗದಂತೆ ಆಗ ನೀನು ಎಲ್ಲಿ ಹೋದರೂ ನೀನು ಕೃತಾರ್ಥನಾಗುವಿ. ಈ ಮಾರ್ಗ ಯಾರ ಮಾರ್ಗಮ್ಮ? ಯೇಸುವಿನ ಮಾರ್ಗ. ಆದರೆ ಸೇವಕರು ಹೇಳ್ದಂಗೆ ನಡ್ಕೊಳ್ಳೋ ಮಾರ್ಗ ಯೇಸುವಿನ ಮಾರ್ಗ. ಸಭೆ ಹೇಳ್ದಂಗೆ ನಡೆಯುವಂತ ಮಾರ್ಗ ಯೇಸುವಿನ ಮಾರ್ಗ. ನ್ಯಾಯ ಪ್ರಮಾಣಗಳನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ಹೋಗದಂತೆ ನಡೆಯುವಂಥದ್ದು ಯೇಸುವಿನ ಮಾರ್ಗ. ಯೇಸುವಿನ ಮಾರ್ಗದ ಏನ್ ತಿಳ್ಕೊಂಡೆ? ಬಿಡು, ನಮ್ಗೆ ದೇವರೆಲ್ಲ ಗೊತ್ತು. ಏನು ಗೊತ್ತು? ದೇವ್ರಿಗೆ ಗೊತ್ತಾದ್ರೆ ಸಭೆ ಗೊತ್ತಾಗಬೇಕು, ದೇವ್ರಿಗೆ ಗೊತ್ತಾದ್ರೆ ಸಭೆ ಗೊತ್ತಾಗಬೇಕು, ದೇವ್ರಿಗೆ ಗೊತ್ತಾದ್ರೆ ಸೇವೆ ಗೊತ್ತಾಗಬೇಕು, ದೇವ್ರಿಗೆ ಗೊತ್ತಾಗಿದ್ರೆ ದೇವ್ರ ಹತ್ರ ಗೊತ್ತಿರ್ಬೇಕು. ಇದು ಗೊತ್ತಿದ್ರೆ ದೇವರವ್ರಿಗೆ ಖಂಡಿತವಾಗಿ ತಿಳಿಸಿರ್ತಾರೆ. ಹೌದಾ? ಇದು ಮೊದಲನೇ ವಿಷಯ. ಸೆಕೆಂಡ್, ಯೂದ ಪುಸ್ತಕ ನೋಡಿ 4ನೇ ವಾಕ್ಯ. ಯಾಕಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ಭಕ್ತಿಹೀನವಾಗಿ, ಭಕ್ತಿಗೆ ವಿರುದ್ಧವಾಗಿ, ಸಭೆಗೆ ಸಭೆಯ ರಕ್ಷಣಾ ಮಾರ್ಗಕ್ಕೆ ವಿರುದ್ಧವಾಗಿ, ಬುದ್ಧಿಹೀನವಾಗಿ, ಭಕ್ತಿಹೀನವಾಗಿ ನಡೆಯುವವರು ನಮ್ಮ ದೇವರ ಕೃಪೆ, ದೇವರು ಎಲ್ಲ ಮೇಲೆ ಕೃಪೆ ಇದ್ದಾರೆ, ಶ್ರಮಿಸ್ತಾರೆ, ಅದೆಲ್ಲ ದೇವರ ಗೊತ್ತು ಎಂಬುದಾಗಿ ಮರಳು ಮಾಡಿ ನಾಚಿಕೆ ಕೆಟ್ಟ ಕೃತ್ಯಗಳಲ್ಲಿ ನಡೆಸುವವರಾಗಿದ್ದು ನಮ್ಮ ಒಬ್ಬನೇ ಒಡೆಯನನ್ನು ಕರ್ತನಾಗಿರುವಂತ
ಯೇಸು ಕ್ರಿಸ್ತನ ಅರಿಯದವರು ಅರಿಯದವರು ಆಗಿದ್ದು ಕೆಲವರು ಕೆಲವು ಜನರು ಹಾ. ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ. ಹೇಳಮ್ಮ, ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ. ಅರ್ಥ ಏನು ಗೊತ್ತಾಗುತ್ತಮ್ಮ? ಸಭೆಯಲ್ಲಿ ಕಳ್ಳರಾಗಿ ನುಗ್ಗೋದ್ರಲ್ಲಿ ಏನು? ಸಭೆ ನಿಯಮಗಳನ್ನು ಮೀರಿ, ಸಭೆಗೆ ಗೊತ್ತಿಲ್ಲದೆ, ಸಭೆಗೆ ವಿರುದ್ಧವಾಗಿ ನಡೆಯುವಂತ ಎಲ್ಲಾ ಮಾರ್ಗಗಳು. ಯೇಸು ಸ್ವಾಮಿ ಹೇಳಿ ಅಂತ ನೋಡೋಣ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1-2. ನಿಮಗೆ ನಿಜ ನಿಜವಾಗಿ ನಿಮಗೆ ನಿಜವಾಗಿ ಹೇಳ್ತಾ ಇದ್ದೇನೆ, ಕುರಿ ಹಟ್ಟಿ ಒಳಗೆ ಅಂದ್ರೆ ಸಭೆ ಒಳಗೆ ಬಾಗಿಲಿಂದ ಬಾರದೆ ಮತ್ತೆ ಎಲ್ಲಿಂದಾದರೂ ಹತ್ತಿಯು ಬರುವವನು ಕಳ್ಳನು. ಈಗ ಅರ್ಥ ಮಾಡಿದ್ರೆ, ಹಾಗಾದ್ರೆ ಸಭೆಗೆ ತಿಳಿಯದೆ ಬರುವವನು, ಸಭೆಗೆ ತಿಳಿಯದೆ ನಡೆಯುವನು, ಇಬ್ಬರು ಯಾರಾಗ್ತಾರೆ? ಯೂದ ಪುಸ್ತಕ 11ನೇ ವಾಕ್ಯ. ಯಾರು ಹೇಳ್ರಿ? ಹೇಳ್ರಿ. ಸಭೆಯಲ್ಲಿ ಕುತ್ಕೊಂಡು ಅವ್ರು ಪ್ರೇ ಮಾಡಿದ, ಅವ್ರ ಪ್ರೇ ಚೆನ್ನಾಗಿತ್ತೇನೋ, ಅವ್ರ ಪ್ರೇ ಮಾತು ಇಷ್ಟ, ನಮ್ಮ ಪ್ರೇ ಏನು ದೇವ್ರು ಕೇಳೋವೇನೋ, ಇಷ್ಟಿಲ್ವ ಏನು? ಯಾರು ಹುಷಾರ್? ನೀನು ಪ್ರೇಯರ್ ಮಾಡಿದ್ರೆ ನಿನಗೆ ಕೊಟ್ಟ ತಳ ಅಂದ್ರೆ ವರ, ಭಕ್ತಿ, ಶಕ್ತಿ, ಬುದ್ಧಿ, ಅದ ಇನ್ನೊಬ್ಬರ ಹತ್ರ ಹೋಲ್ಸ್ಬಿಟ್ಟು, ಇನ್ನೊಬ್ಬರ ಹತ್ರ ನೋಡ್ಬಿಟ್ಟು ಕಾಯೇನು ಏನಿಗೆ ಸಿಟ್ಟು ಬಂತು? ಏಬೇಲ್ ಏನ್ ಮಾಡ್ದ? ವಿಶ್ವಾಸದಿಂದ ನೋಡ್ಕೊಂಡಂತೆ. ಇವನೇನ್ ಮಾಡ್ದ? ಅವ್ರು ಮಾಡ್ಬೇಕು, ಇವ್ರು ಪ್ರೇಯರ್ ಮಾಡಿದ್ರು, ಅವ್ರು ಇವ್ರು ಚಚ್ಕೋದ್ರು, ಅವ್ರು ಕೊಟ್ಟಂಗೆ ಏನೋ ಒಂದು ಕೊಡ್ಬೇಕು, ಇಲ್ಲಾಂದ್ರೆ ನಮ್ಮ ಮನೇಲಿ ಹೋಗ್ತಾರ. ಅದಕ್ಕೆ ಅಲ್ವಾ? ಇವರ ನೋಡಿ ಅವರು ನೋಡಿ ಹಂಗಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಇದು ಬಂದಾಗ ಇದು ಯಾರ ಮಾರ್ಗ? ಕಾಯೇನ್ ಮಾರ್ಗ, ಯೇಸು ಮಾರ್ಗ ಅಲ್ಲ, ಸಭೆಯ ಮಾರ್ಗ ಅಲ್ಲ, ವಿಶ್ವಾಸ ಮಾರ್ಗ ಅಲ್ಲ, ರಕ್ಷಣೆ ಮಾರ್ಗ ಅಲ್ಲ, ದೇವರು ಮೆಚ್ಚಿಸುವ ಮಾರ್ಗನು ಅಲ್ಲ, ಕಾಯೇನ್ ಮಾರ್ಗ. ಸೆಕೆಂಡ್, ನೀರಮ್ಮ ದ್ರವ್ಯ ಸಂಪಾದನೆಗೋಸ್ಕರ, ದ್ರವ್ಯ ಸಂಪಾದನೆ ಗೊತ್ತಲ್ಲ ನಿಮಗೆ? ಹಣ ಆಸ್ತಿ ಸಂಪಾದನೆ ಮಾಡಿ ಯಾರಿಗೆ ಹೋಗೋದು? ಸಮಯಕ್ಕೆ ತಕ್ಕಾಗಿ ತಿರ್ಗೋದು. ಬಿಲಾಮ್ ಏನ್ ಮಾಡ್ದ? ಈಗ ಇವನ್ ಚೆನ್ನಾಗಿರ್ಬೇಕು, ಇವನ್ ದೇಶ ಚೆನ್ನಾಗಿರ್ಬೇಕಂತ ಏನ್ ಹೇಳ್ತಾನೆ? ಅವ್ರಿಗೆ ಶಾಪ ಬರ್ಬೇಕು. ಆದರೆ ನಾವು ಹಣ ಸಿಗುತ್ತೆ, ಪದವಿ ಸಿಗುತ್ತೆ, ನಮಗೆ ಸಹಾಯ ಸಿಗುವುದಾಗಿ ದೇವರು ಕೊಟ್ಟ ರಕ್ಷಣೆ, ಸಭೆ, ವಿಶ್ವಾಸ ಬಿಟ್ಟು ಯಾಕಂದ್ರೆ ಹೋಗಿ ಬೀಳಬಾರ್ದು. ಇವ್ರು ಯಾರವರು? ಬಿಲಾಮನ ಮಾರ್ಗದವರು. ನೀವು ಹುಷಾರಾಗಿರಿ, ನೀವು ಹಂಗೆ ಆಗ್ಬಾರ್ದು. ಯಾಕಂದ್ರೆ ಬಿಲಾಮನ ಮಾರ್ಗ ಯಾವುದು? ಹಣ ಹಿಂದೆ ಹೋದ ಮಾರ್ಗ, ಜನ ಹಿಂದೆ ಹೋದ ಮಾರ್ಗ, ಏನಾದ್ರು ಲಾಭ ಸಿಗುತ್ತೆ ಹೋದ ಮಾರ್ಗ, ಸ್ಥಾನಮಾನ ಸಿಗುತ್ತೆ ಎಂಬುದಾಗಿ ಹೋದ ಮಾರ್ಗ. ಇವರು ಯಾರ ಮಾರ್ಗದವರು? ಬಿಲಾಮನ ಮಾರ್ಗದವರು. ಅದಕ್ಕೆ ಹೇಳ್ತಾರೆ, ನಾನೇ ಮಾರ್ಗ ಹೊರತು ಬಿಲಾಮನ ಮಾರ್ಗದಲ್ಲಿ ಹೋಗಬೇಡ, ನಾನೇ ಮಾರ್ಗ ಹೊರತು ಕಾಯನ್ ಮಾರ್ಗದಲ್ಲಿ ಹೋಗಬೇಡ. ಇನ್ನೊಬ್ಬ ಇದ್ದಾನಮ್ಮ, ಕೋರಾಗನ ಮಾರ್ಗ. ಕೋರಾಗನ ಯಾರು ಗೊತ್ತಾ? ಸೇವರಿಗೆ ಎದುರು ಮಾತಾಡೋದು. ಇವರು ಯಾರಿವರು? ಕೋರಾಗಿನ ಮಾರ್ಗ. ಆದ್ರೆ ಯೇಸುವಿನ ಮಾರ್ಗದವರು ಕೋರಾಗಿನ ಮಾರ್ಗದಲ್ಲಿ ಹೋಗಲ್ಲ. ಇದೆಲ್ಲ ಕಟ್ಟಗರೀರಿ, ಇದು ಕೊನೆ ಕಾಲ. ವಿಶ್ವಾಸದಿಂದ ಹೇಳುವವರು, ಸೇವಕರಿಂದ ಹೇಳುವವರು, ದೇವರ ಮಕ್ಕಳಿಂದ ಹೇಳುವವರು ಈ ಮಾರ್ಗ ಎಲ್ಲ ಬಿಟ್ಟಿದ್ದರೆ ಅವರು ಕ್ರಿಸ್ತನ ಮಾರ್ಗದಲ್ಲಿ ಹೋವರು. ಇದು ಬಿಟ್ಟಿಲ್ಲ ಅಂತ ಇಟ್ಕೋ. ಇವರಿಗೆ ಇಷ್ಟು ಕ್ವಾಲಿಫಿಕೇಶನ್ ಇದೆ. ಯಾರ್ಯಾರ ಮಾರ್ಗದವರು? ಕಾಯನ್ ಮಾರ್ಗ, ಬಿಲಾಮನ ಮಾರ್ಗ, ಕೋರಾಗಿನ ಮಾರ್ಗ, ಇನ್ನು ತುಂಬಾ ಇದೆ ಹೇಳ್ಕೊಂಡವ್ರೆ. ನಮ್ಮ ದೇವರ ಕರೆಯೋದು ಈ ಮಾರ್ಗಕ್ಕಲ್ಲ, ನಿತ್ಯ ಜೀವನ ಪಡೆಯೋದಕ್ಕೆ, ನಮ್ಮ ಜೊತೆಗೆ ಸದಾ ಕಾಲ ನಮ್ಮ ಜೊತೆ ನಡೆಸೋದಕ್ಕೆ, ನಮಗೆ ತಂದೆಯು ನಾವು ಆತರ ಮಕ್ಕಳಾಗಿ ನಿಲ್ಲುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಪ್ರಿಯರೇ, ನಿಮ್ಮನ್ನು ಪರಿಶೋಧನೆ ಮಾಡಿ. ಕಡೆಯದಾಗಿ 1 ಸಾಮುವೇಲ ಪುಸ್ತಕ 18ನೇ ಅಧ್ಯಾಯ 14-15 ವಾಕ್ಯ. ಯಾರು ನೋಡ್ರಿ, ದೇವರು ದಾವೀದನ ಜೊತೆಯಲ್ಲಿ ಇದ್ದ ಕಾರಣ ಅವನು ಬುದ್ಧಿವಂತರಾಗಿ ನಡೆದನು. ಅವನು ಹೋದ ಸ್ಥಳಗಳಲ್ಲಿ, ಮಾರ್ಗಗಳಲ್ಲೆಲ್ಲ ದೇವರವನ ಜೊತೆಗಿದ್ದರು. ಅವರನ್ನ ವೈರಿಗಳ ಮುಂದೆ ತಪ್ಪಿಸರು, ಜಯಗೊಳಿಸಲು ಅವನ ಮೇಲೆ ಕೆತ್ತಿದ್ರು. ಈಗ ದೇವರಿಗೆ ಏನು ಇಷ್ಟ? ಇದೇ ದೇವರಿಗೆ ಇಷ್ಟ.
ದೇವರಂತಾರೆ, ನನ್ನ ವಾಕ್ಯವನ್ನು ಕೇಳಿ ನನ್ನ ಆಜ್ಞೆಯನ್ನು ಕೈಕೊಂಡು ನನ್ನ ಉಪದೇಶ ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗೋದು ನಡೆದ್ರೆ ಈಗ ನಾನು ಅವರನ್ನು ಬಿಟ್ಟು ಎಂದಿಗೂ ಕದರುವುದಿಲ್ಲ. ಸದಾ ಕಾಲವು ನಾನು ಅವರ ಜೊತೆಗಿದ್ದು ನಡೆಸುತ್ತೇನೆ. ಸತ್ಯವನ್ನು ಹೇಳ್ತದೆ, ಯೇಸು ಹೇಳಿದ್ದಾರೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ. ಹಾಗಾದ್ರೆ ಕ್ರಿಸ್ತನ ಮಾರ್ಗ ನಡೆಯುವಂತ ಜನರಿಗೆ, ಕ್ರಿಸ್ತನ ಉಪದೇಶ ನಡೆಯುವಂತ ಜನರಿಗೆ, ಕ್ರಿಸ್ತನ ಸಭೆಯನ್ನು ಅನುಸರಿಸುವ ಜನರಿಗೆ, ಕ್ರಿಸ್ತನ ಸೇವೆಯನ್ನು ಅನುಸರಿಸುವ ಜನರಿಗೆ ಎಲ್ಲಾ ವಿಷಯದಲ್ಲಿ ಸಹಾಯಕ್ಕೆ ದೇವರು ಬರಲಿಕ್ಕೆ ರೆಡಿದ್ದಾರೆ. ಭೂಪರಲೋಕದ ಒಡೆಯ ಸುರಕ್ಷಿತಾದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀಯ. ಈ ಎಲ್ಲಾ ವಾಕ್ಯವನ್ನು ಕೇಳಿದರೆ ಮಕ್ಕಳ ಪ್ರತಿಯೊಬ್ಬರನ್ನು ಅಭಿಷೇಕ ಮಾಡು. ನಿನ್ನ ಸತ್ಯದ ಮಾರ್ಗವನ್ನು ಅರ್ಥವಾಗಿ ಯೇಸುವೆ ನಿನ್ನ ಮಾರ್ಗವನ್ನು ನಡೆದು ಆಕಾಶದವರೆಗೆ ಭೂಮಿಯ ಮನುಷ್ಯನಿಗೆ ನಿನ್ನ ನಾಮದ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ರಕ್ಷಣೆಯು ಬಿಡುಗಡೆಯು ಇಲ್ಲ 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 ಎಂಬ ಸತ್ಯವನ್ನ ಆಧಾರ ಮಾಡಿಕೊಂಡು ಪೂರ್ಣ ಭರವಸೆ ಬಿಟ್ಟು ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ನಮ್ಮ ಮಕ್ಕಳು ಒಬ್ಬೊಬ್ಬ ನಡೆಯಲಿಕ್ಕೆ ಕೊರತೆಗಳು ನೀಗಲಿ, ಶಾಪಗಳು ಬಿಟ್ಟೋಗಲಿ, ವ್ಯಾಧಿಗಳು ಬಿಟ್ಟೋಗಲಿ, ಸಾಲಗಳಿಂದ ಬಿಡುಗಡೆ ಆಗಲಿ. ಒಬ್ಬೊಬ್ಬರು ನಿನ್ನ ವಾಕ್ಯದ ಮಾತು ನಡೆಸು, ಸತ್ಯದ ಮಾತು ನಡೆಸು, ನೀತಿಯನ್ನು ಅನುಸರಿಸಿ ನಡೆಯುವಂತ ಕೃಪೆಯನ್ನು ಪ್ರತಿಯೊಬ್ಬರಿಗೆ ಕೊಡು ರಾಜ. ನಿನ್ನ ಪಾದಗಳನ್ನು ತಗ್ಗಿಸಬೇಕಂತಾನೆ ನಿನ್ನಲ್ಲಿ ನಿನ್ನ ವಾಕ್ಯದಲ್ಲಿ ನೆಲೆಕೊಂಡಿದ್ದು ನೀವು ಹೇಳಿದಂತೆ ಮಾರ್ಗವು ಸತ್ಯವು ಜೀವ ಎಂಬುದನ್ನ ಆಧಾರ ಮಾಡಿಕೊಂಡು ಜೀವಿಸುವಂತ ಕೃಪೆಯನ್ನು ಮಕ್ಕಳಿಗೆ ಅನುಗ್ರಹಿಸಿಕೊಡು. ನೀನಾಗೆ ಮಾಡೋದಕ್ಕೆ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ. ಆಮೆನ್ ಆಮೆನ್.